ಇತ್ತೀಚೆಗೆ ರಿಲೀಸ್ ಆದ ಗೇಮ್ ಚೇಂಜರ್ ಚಿತ್ರದ ನಿರ್ಮಾಪಕ ದಿಲ್ ರಾಜು ರಾಮ್ ಚರಣ್ ನಟನೆಯ ಇನ್ನು ಶಂಕರ್ ನಿರ್ದೇಶನದ ಸಿನಿಮಾ. ಪವನ್ ಕಲ್ಯಾಣ್ಗೂ ಕೂಡ ಚಿತ್ರವನ್ನ ನಿರ್ಮಾಣ ಮಾಡಿದ್ರು ದಿಲ್ ರಾಜು. ವಕೀಲ್ ಸಾಬ್ ನಿಂದ ಬಂದಂತ ಹಣವನ್ನ ನನ್ನ ಜನಸೇನಾ ಪಕ್ಷಕ್ಕೆ ಸಹಾಯ ಮಾಡಿದ್ರು ಪ್ರೊಡ್ಯೂಸರ್. ಅದನ್ನ ಇತ್ತೀಚೆಗೆ ಬಹಿರಂಗವಾಗಿ ಹೇಳ್ಕೊಂಡಿದ್ರು ಡಿಸಿಎಂ ಪವನ್ ಕಲ್ಯಾಣ್ ಅವರು. ವಕೀಲ್ ಸಾಬ್ ಚಿತ್ರದಿಂದ ಬಂದಂತ ಹಣವನ್ನ ನನ್ನ ಪಕ್ಷಕ್ಕೆ ಒಂದು ಇಂಧನವಾಗಿತ್ತು ಅನ್ನೋ ರೀತಿಯಲ್ಲಿ ಪವನ್ ಕಲ್ಯಾಣ್ ಹೇಳಿಕೆಯನ್ನ ಕೊಟ್ಟಿದ್ರು. ಈತ ನಿರ್ಮಾಪಕ ದಿಲ್ ರಾಜು ಅವರ ಹೈದರಾಬಾದ್ ಮನೆ ಹಾಗೂ ಕಚೇರಿಯ ಮೇಲೆ ಐಟಿ ದಾಳಿ ಆಗಿದೆ. ಮನೆ ಕಚೇರಿ ಹೊರತಾಗಿ ಅವರ ಸಂಬಂಧಿಕರ 8 ಸ್ಥಳಗಳ ಮೇಲೂ ಕೂಡ ದಾಳಿಯಾಗಿದೆ. ಐಟಿ ಅಧಿಕಾರಿಗಳಿಂದ ಬೆಳ್ಳಂಬೆಳಗ್ಗೆನೆ ಟಾಲಿವುಡ್ ನ ಸ್ಟಾರ್ ಪ್ರೊಡ್ಯೂಸರ್ಗೆ ಅಧಿಕಾರಿಗಳ ಶಾಕ್ ನ ಕೊಟ್ಟು ಬಿಟ್ಟಿದ್ದಾರೆ. ನಿರ್ಮಾಪಕ ದಿಲ್ ರಾಜು ಅವರು ಸದ್ಯ ಸೋಲಿನ ಸುಳಿಯಲಿದ್ದಾರೆ. 450 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣ ಮಾಡಿದಂತಹ ರಾಮ್ ಚರಣ್ ಅವರ ನಟನೆಯ ಗೇಮ್ ಚೇಂಜರ್ ಸಿನಿಮಾ ನಷ್ಟವನ್ನ ಅನುಭವಿಸುತ್ತಿರುವಂತಹ ಹೊತ್ನಲ್ಲೇ ಐಟಿ ಅಧಿಕಾರಿಗಳು ದಿಲ್ ರಾಜು ಅವರ ಮನೆ ಮತ್ತು ಕಚೇರಿ ಹಾಗೂ ಅವರ ಕುಟುಂಬದ ಮನೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ದಾಳಿ ಮಾಡಿದಂತಹ ಹೊತ್ನಲ್ಲಿ ಮಹತ್ವದ ದಾಖಲೆಗಳನ್ನ ಕೂಡ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಪುಷ್ಪ 2 ನಿರ್ಮಾಪಕರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಐಟಿ ಅಧಿಕಾರಿಯವರು ಬರೋಬ್ಬರಿ 65 ತಂಡಗಳಲ್ಲಿ ಬಂದಿದ್ದು ದಿಲ್ ರಾಜುಗೆ ಸಂಬಂಧಿಸಿದಂತಹ 8 ಕಡೆಯಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ದಾರೆ. ಇದರಲ್ಲಿ ದಿಲ್ ರಾಜು ಅವರ ಮನೆ, ಕಚೇರಿ, ಇನ್ನು ಅವರ ಸಹೋದರ ಮನೆಗಳು ಕೂಡ ಇದೆ. ಬೆಳಂಬೆಳಗಿನೇ ಐಟಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ದಿಲ್ ರಾಜು ಅವರ ಬಗ್ಗೆ ಡಿಸಿಎಂ ಪವನ್ ಕಲ್ಯಾಣ್ ಅವರು ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ನಿರ್ಮಾಪಕ ದಿಲ್ ರಾಜು ಅವರು. ವಕೀಲ್ ಸಾಬ್ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಅನ್ನ ಕಂಡಂತಹ ಚಿತ್ರ ಅದು. ವಕೀಲ್ ಸಾಬ್ ನಿಂದ ಬಂದಂತಹ ಹಣವನ್ನ ನನ್ನ ಜನಸೇನಾ ಪಕ್ಷಕ್ಕೆ ಸಹಾಯ ಮಾಡಿದ್ರು ಅನ್ನೋದಾಗಿ ಬಹಿರಂಗವಾಗಿನೇ ಡಿಸಿಎಂ ಪವನ್ ಕಲ್ಯಾಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ವಕೀಲ್ ಸಾಬ್ ಚಿತ್ರದಿಂದ ಬಂದಂತ ಹಣ ಏನಿದೆಯಲ್ಲ ಅದು ನನ್ನ ಪಕ್ಷಕ್ಕೆ ಒಂದು ಇಂಧನ ಆಗಿತ್ತು ಅನ್ನುವಂತ ರೀತಿಯಲ್ಲಿ ಪವನ್ ಕಲ್ಯಾಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ನಿರ್ಮಾಪಕರಾಗಿರುವಂತಹ ದಿಲ್ ರಾಜು ಅವರ ಹೈದರಾಬಾದ್ ಮನೆ ಮತ್ತು ಕಚೇರಿ ಸೇರಿದಂತೆ 8 ಕಡೆಯಲ್ಲಿ ದಿಢೀರ್ ಅಂತ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈತ ಗೇಮ್ ಚೇಂಜರ್ ಸಿನಿಮಾದಿಂದ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಿಕೊಂಡಿರುವಂತಹ ನಿರ್ಮಾಪಕರಿಗೆ ಈಗ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗಿನೇ ಶಾಕ್ ಅನ್ನ ಕೊಟ್ಟಿದ್ದಾರೆ.